ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಸಾಧಾರಣ ಗಜಸೈನ್ಯ ಮುಂದಿರೋದಿಲ್ಲ, ಇವತ್ತು ಗಜಸೈನ್ಯ ಮುಂದಿದೆ. ಅರ್ಜುನ ನಗ್ತಾ ಹೇಳ್ತಾನೆ ಕೃಷ್ಣನಿಗೆ, ದುರ್ಮರ್ಷಣನ ಗಜಸೈನ್ಯವನ್ನ ಈಗ ನುಗ್ಗಿಸ್ತೀನಿ ನೋಡು ಅಂತ ಹೇಳ್ತಾನೆ. ಏಕಾಏಕಿ ಯುದ್ಧಾರಂಭದಲ್ಲೇ ಅದು ಪೀಕಿಗೆ ತಗೊಂಡ್ಬಿಡುತ್ತೆ. ಅರ್ಜುನ ಮುನ್ನುಗ್ಗುತ್ತಾನೆ. ಮುನ್ನುಗ್ಗಿದಾಗ ಈಗ ಎದುರಿಗೆ ಸಿಗೋದು ದ್ರೋಣರು. ನಿಮ್ಮ ಅನುಗ್ರಹದಿಂದ, ನಿಮ್ಮ ಕೃಪೆಯಿಂದ ನಾನು ಜಯದ್ರಥನನ್ನು ಕೊಲ್ಲಬೇಕು ಅಂತ ಮಾಡಿದ್ದೀನಿ. ಅದಕ್ಕೆ ನಗ್ತಾರೆ ಅವರು. ದ್ರೋಣರಿಗೆ ಪ್ರದಕ್ಷಿಣೆ ಬಂದು ಮುಂದೆ ಹೋಗ್ಬಿಡ್ತಾನೆ. ನಗ್ತಾ ಕೇಳ್ತಾರೆ ಅವರು, ದ್ರೋಣರು, ಕ್ವೇಯಂ ಪಾಂಡವ ಗಮ್ಯತೆ, ಎಲ್ಲಿಗೆ ಹೋಗ್ತಾ ಇದೀಯಾ ನೀನು? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ 14 ದಿನದ ಯುದ್ಧದ ಪೂರ್ವ ತಯಾರಿಗಳನ್ನ ನೋಡಿದ್ವಿ ಮತ್ತು ತಯಾರಿಗಳನ್ನ ಕೂಡ ನೋಡಿದ್ವಿ. ಇನ್ನೇನು ಯುದ್ಧ ಶುರು ಆಗಬೇಕು ಅಂತ ಅನಿಸುತ್ತೆ. ಸೊ 14 ದಿನದ ಪ್ರವೇಶವನ್ನು ಸರ್ ಮಾಡ್ತಾ ಇದ್ದಾರೆ. ಈ ಕಡೆಯಲ್ಲಿ ದ್ರೋಣರ ವ್ಯೂಹ ಆದರೆ, ಆ ಕಡೆಯಲ್ಲಿ ಶತಾನೀಕನ ಹೆಸರನ್ನು ಪ್ರಸ್ತಾಪಿಸ್ತಾನೆ ಸಂಜಯ. ನಕುಲನ ಮಗ ಶತಾನೀಕ. ಅವನು ಮತ್ತು ದೃಷ್ಟದ್ಯುಮ್ನ ಸೇರಿ ಪಾಂಡವರ ವ್ಯೂಹವನ್ನು ರಚನೆ ಮಾಡಿಕೊಂಡ್ರಂತೆ, ಲೀಡ್ ಮಾಡಿದ್ರಂತೆ ಅದನ್ನು. ಈ ದ್ರೌಪದಿ 5 ಮಕ್ಕಳು ಬಹಳ ಸಮರ್ಥರವರು. ಅಭಿಮನ್ಯುವಿನಿಗಿಂತ ಏನೂ ಕಡಿಮೆ ಇದ್ದವರಲ್ಲ ಅವರು. ಅಭಿಮನ್ಯುವಿನ ಮರಣದ ಮಾರನೇ ದಿನ ಇದು. ಮಾರನೇ ದಿನ ಅಂತ ಹೇಳುವಾಗ, ನಾಕುಲಿಸ್ತು ಶತಾನಿಕೋ ಧೃಷ್ಟದ್ಯುಮ್ನಶ್ಚ ಪಾರ್ಶ್ವತಃ ಪಾಂಡವಾನಾಮನೀಕಾನಿ ಪ್ರಾಜ್ಞೌತೋ ವ್ಯೂಹುತಸ್ತದ ಅಂತ ಅವನ ಹೆಸರನ್ನು ಮೊದಲು ಉಲ್ಲೇಖಿಸ್ತಾರೆ. ಅಂದರೆ ಇವತ್ತು ಶತಾನಿಕ ಲೀಡ್ ತಗೊಂಡ ಅನ್ನೋದು ಗೊತ್ತಾಗತ್ತೆ ಅಂತ. ಅಂದರೆ ಈಗ ಒಂದೊಂದು ತಲೆಮಾರಿನಲ್ಲಿ ಯಾರೋ ಒಬ್ಬರು ಮುಂಚೂಣಿಯಲ್ಲಿ ಬರ್ತಾ ಇದ್ರಲ್ಲ, ನಿನ್ನೆವರೆಗೆ ಅಭಿಮನ್ಯು ಇದ್ದ, ಇವರೆಲ್ಲ ಅಭಿಮನ್ಯುವಿನ ಒಂದು ತರಹದಲ್ಲಿ ಲೀಡರ್ಶಿಪ್ ಒಪ್ಕೊಂಡಿದ್ರು ಅನ್ನೋದು ಗೊತ್ತಾಗತ್ತೆ. ಹೇಳೋಲ್ಲ ಅದನ್ನೆಲ್ಲ ಇಲ್ಲಿ, ಅದರ ಗೊತ್ತಾಗತ್ತೆ. ಇವತ್ತು ಆ ಜಾಗಕ್ಕೆ ಶತಾನಿಕ ಬಂದು ಕುಳಿತುಕೊಂಡ್ಬಿಟ್ಟ, ನಕುಲನ ಮಗ. ಉಳಿದ 5 ಅವನಿಗೆ ನಾಯಕತ್ವದ ಗುಣವೋ ಇನ್ನೇನೊಂದು ಜಾಸ್ತಿ ಇದ್ದಿರ್ಬೋದು. ಅವನು ಅದನ್ನು ತಗೊಂಡ ಅಂತ. ಮತ್ತು ಆ ಸ್ಥಾನ ಕೊಡೋದು ಅನ್ನೋದು ಇದೆಯಲ್ಲ, ಅಂದರೆ ಇವರು ಕೊಡುವಾಗ ಆ ತಲೆಮಾರುಗಳನ್ನು ಒಂದು ಜೋಡಿಸ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ. ಅಭಿಮನ್ಯುವನ್ನ ಬಹಳ ಮುಂದೆ ಬಿಡ್ತಾ ಇದ್ರು. ಅಭಿಮನ್ಯು ಮುನ್ನುಗ್ಗಿ ಹೋಗ್ತಾ ಇದ್ನಲ್ಲ ಇಷ್ಟು ದಿವಸದ ಯುದ್ಧದಲ್ಲಿ, ಅವನಷ್ಟಕ್ಕೆ ಅವನು ನುಗ್ಗಿರೋದಿಲ್ಲ. ಅದು ಅವರ ಯೋಜನೆಗಳಲ್ಲಾಗಿರುತ್ತೆ. ಅಂದರೆ ಈ ತಲೆಮಾರಿನಲ್ಲಿ ಯಾರು ಮುಂದೆ ಯಾರು ಏನು ಅಂತ ಮಾಡಿರ್ತಾರಲ್ಲ, ಹಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇವತ್ತು ಅದು ಶತಾನೀಕನಿಗೆ ಬಂದಿದೆ ಅದು ಅಂತ. ಅಂದರೆ ಒಂದು ಈಗ ಸಮೂಹವಾಗಿ ಕೆಲಸ ಮಾಡುವಾಗ ಬೇರೆ ಬೇರೆ ತಲೆಮಾರುಗಳ ಇವರನ್ನು, ಒಂದು 3 ತಲೆಮಾರು ನಮಗೆ ಸಿಕ್ಕಿರುತ್ತೆ ಸಾಧಾರಣವಾಗಿ. ನಾವು ಮಾಡುವಾಗ 3 ತಲೆಮಾರು ನಮ್ಮ ಹತ್ರ ಇರುತ್ತೆ ಅಂತ ಹೇಳ್ಬೋದು. 3-4 ಇರುತ್ತೆ. ಈ 3-4 ತಲೆಮಾರಿನವರನ್ನು ಜೋಡಿಸ್ಕೊಂಡು ಎಲ್ಲರಿಗೂ ಅವರವರ ಜಾಗಗಳನ್ನು ಕೊಟ್ಟು ಹೋದಾಗ ಕೆಲಸ ಯಶಸ್ಸು ಅನ್ನೋದು ಸುಲಭನೇನೋ ಅಂತ ಅನ್ನಿಸುತ್ತೆ ಅಂತ. ಅವರಿಗೊಂದು ಅನುಭವ ಇರುತ್ತೆ, ಇವರಲ್ಲೊಂದು ಉತ್ಸಾಹ ಇರುತ್ತೆ, ಇವರಲ್ಲೊಂದು ಹೊಸತನ ಇರುತ್ತೆ. ಅವ್ರಿಗೆ ಅನುಭವ ಇದ್ದಂತೆಯೇ ಇವರಲ್ಲೊಂದು ಹೊಸತನ ಇರುತ್ತೆ. ಇವ್ರು ಇನ್ನೇನೋ ಯೋಚಿಸಬಲ್ಲರು. ಇವರೆರಡರ ನಡುವೆ ಇನ್ಯಾವುದೋ ಒಂದು ತಲೆಮಾರು ಇರುತ್ತೆ ಅಂತ. ಅದು ಚೆನ್ನಾಗಿದೆ ಅಂತ ಅನಿಸುತ್ತೆ ಇದನ್ನು ನೋಡಿದಾಗ. ದುರ್ಮರ್ಷಣ ಹೇಳ್ತಾನೆ, ನಾನೇನು ಅಂತ ಇವತ್ತು ತೋರಿಸ್ತೀನಿ ಅಂತ ಹೇಳ್ತಾನೆ. ಅರ್ಜುನನ ತಡಿತೀನಿ ಅಂತ. ಯಾಕೆಂದರೆ ಮೊದಲು ದುರ್ಮರ್ಷಣನ ದಾಟಿ ಅವನು ಹೋಗಬೇಕಲ್ಲ. ತಡಿತೀನಿ ಅಂತ ಹೇಳಿ ಬಹಳ ಉತ್ಸಾಹದಲ್ಲಿ ನಿಂತಿರ್ತಾನೆ. ಯುದ್ಧ ಆರಂಭ ಆಗತ್ತೆ. ನೋಡ್ತಾರೆ ಕೃಷ್ಣಾರ್ಜುನರು ಎದುರಿಗಿರೋದನ್ನು. ಕೃಷ್ಣ ನೋಡಬೇಕಾಗಿರೋದು ಬಹಳ ಪ್ರಧಾನವಾಗಿ. ಯಾಕೆಂದರೆ ಈಗ ಭೇದಿಸುವಲ್ಲಿ ಸಾರಥಿಯ ಕೆಲಸ ಇದೆ. ಅಲ್ಲಿ ಅದು ಭೇದಿಸೋದು ಅನ್ನೋದು ಹೆಂಗೆ ನಡೆಯುತ್ತೆ ಅಂದರೆ, ಭೇದಿಸೋದಕ್ಕೆ ಬೇಕಾದ್ದನ್ನು ರಥಿ ಮಾಡ್ತಾನೆ ಯುದ್ಧ ಮಾಡ್ತಾ ಇರೋನು. ನುಗ್ಗಿಸೋದು ಇವನೇ ನುಗ್ಗಿಸಬೇಕು. ಈಗ ಅವನಲ್ಲಿ ಯಾರನ್ನೋ ಹೊಡೆದು ಹಾಕಿ, ಯಾರನ್ನೋ ಚಲ್ಲಾಪಿಲ್ಲಿ ಮಾಡಿ ಒಂದು ಸಣ್ಣ ಜಾಗ ಮಾಡಿಕೊಡ್ತಾನೆ. ಅಷ್ಟು ಕ್ಷಣದಲ್ಲಿ ಇವ್ನು ನುಗ್ಗಿದ್ರೆ ಮಾತ್ರ ಆಯ್ತು. ಇಲ್ದಿದ್ರೆ ಅಷ್ಟೊತ್ತಿ ಮತ್ತೊಂದು ಇವರು ಬಂದು ಅಲ್ಲಿಗೆ ಬಂದು ಬಿಡ್ತಾರೆ. ಅಷ್ಟು ಬೇಗ ಇರುತ್ತೆ ಅವರಲ್ಲಿ. ಅಂದರೆ ಹಿಂದೆ ನಿಂತಿರ್ತಾರಲ್ಲ, ಅವ್ರದ್ದು ಹೆಂಗಿರುತ್ತೆ ಅಂದರೆ ಕವರ್ ಮಾಡ್ತಾರೆ ಅವ್ರು ತಕ್ಷಣ ಬಂದು. ಇವನು ಹೊಡೆದು ಜಾಗ ಮಾಡಿಕೊಟ್ಟು ಅವರು ಕವರ್ ಆಗೋದ್ರೊಳಗೆ ಒಂದು ಸ್ಟೆಪ್ ಇವರು ಮುಂದೆ ಹೋಗಬೇಕು. ಹಾಗಾಗಿ ಸಾರಥಿಗೆ ಬಹಳ ಕೆಲಸ ಇರುತ್ತೆ. ಹಾಗಾಗಿ ಕೃಷ್ಣನ ಬಗ್ಗೆ ಹೇಳುವಾಗ ಅಸಂಭ್ರಾಂತ ಅಂತ ಹೇಳ್ತಾರೆ. ಅಥ ಕೃಷ್ಣೋಪ್ಯಸಂಭ್ರಾಂತ ಅಂತ. ಅದನ್ನು ನೋಡಿದಾಗ ಅವನಿಗೆ ಏನು
ಭ್ರಾಂತಿ ಅನ್ನಿಸ್ಲಿಲ್ಲ ಅಂತ, ಅಂದರೆ ಗೊಂದಲ ಆಗಲಿಲ್ಲ ಅಂತ. ಇಲ್ಲಿ ಭ್ರಾಂತಿ ಅಂದರೆ ಗೊಂದಲ ಅಂತ. ಹೆಂಗೆ ಈ ಥರ ಇದೆಯಲ್ಲ ಅಂತ ಒಂದು 2 ಯೋಚನೆ ಬರುತ್ತಲ್ಲ. ಗೊಂದಲ ಅಂದ್ರೆ ಅದೇನೆ. 2ನೇ ಯೋಚನೆ ಏನೂ ಬರಲೇ ಇಲ್ಲ. ಅವನು ಕಾಮಾಗಿ ಕೂಲಾಗೇ ಇದ್ದ, ಏನು ಸಮಸ್ಯೆ ಇಲ್ಲ ಬಿಡು ಅನ್ನೋ ಥರ ಅಂತ. ಶಂಖನಾದ ಮಾಡ್ತಾನೆ ಅವನು. ಮೊದಲು ಪಾಂಚಜನ್ಯ, ಎಲ್ಲ ಕಡೆ ಶಂಖನಾದ ಆಗತ್ತೆ. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ದುರ್ಮರ್ಷಣ ನಿಂತಿದ್ದು ಗಜಸೈನ್ಯದೊಂದಿಗೆ. ಆ ಗಜಸೈನ್ಯ ಮುಂದಿತ್ತು. ಸಾಧಾರಣ ಗಜಸೈನ್ಯ ಮುಂದಿರೋದಿಲ್ಲ, ಇವತ್ತು ಗಜಸೈನ್ಯ ಮುಂದಿದೆ. ಅರ್ಜುನ ನಗ್ತಾ ಹೇಳ್ತಾನೆ ಕೃಷ್ಣನಿಗೆ, ದುರ್ಮರ್ಷಣನ ಗಜಸೈನ್ಯವನ್ನು ಈಗ ನುಗ್ಗಿಸ್ತೀನಿ ನೋಡು ಅಂತ ಹೇಳ್ತಾನೆ. ಹೇಳಿ ಆರಂಭ ಮಾಡ್ತಾನೆ ಬಾಣಪ್ರಯೋಗಗಳಿಗೆ. ಅರ್ಜುನ ಒಬ್ಬನೇ, ಆ ಕಡೆ ಅಷ್ಟು ಜನರ ಜೊತೆಗೆ ಯುದ್ಧ ಆರಂಭ ಆಗತ್ತೆ. ಅವರೆಲ್ಲರೂ ಬಾಣಪ್ರಯೋಗ ಮಾಡ್ತಾ ಇರ್ತಾರೆ. ಅರ್ಜುನನು ಬಾಣಪ್ರಯೋಗ ಮಾಡ್ತಾನೆ. ಏಕಾಏಕಿ ಯುದ್ಧಾರಂಭದಲ್ಲೇ ಅದು ಪೀಕಿಗೆ ತಗೊಂಡ್ಬಿಡತ್ತೆ. ಅಂದರೆ ನಾವು ಯುದ್ಧಗಳನ್ನು ದಿವಸ ನೋಡ್ತಾ ಇದ್ವಲ್ಲ, ಒಂದು ಹಂತ ಆದಮೇಲೆ ಯುದ್ಧ ಆರಂಭ ಆಗ್ತಾಯಿತ್ತು, ಅದು ನಿಧಾನಕ್ಕೆ ದ್ವಂದ್ವ ಯುದ್ಧಕ್ಕೆ ತಿರುಗ್ತಾ ಇತ್ತು, ಆಮೇಲೆ ಅದೊಂದು ಸಮೂಹ ಯುದ್ಧ ಆಗ್ತಾಯಿತ್ತು, ಆವಾಗ ಸಾವು ನೋವು ಅಪಾರ ಆಗ್ತಾ ಇತ್ತಲ್ಲ. ಇಲ್ಲಿ ಆರಂಭದಲ್ಲೇ ಈಗ ಇಡೀ ಗುಂಪು ಅರ್ಜುನನ ಮೇಲೆ ದಾಳಿ ಮಾಡ್ತಲ್ಲ, ಅವ್ಯಾಹತವಾಗಿ ಅರ್ಜುನ ಬಾಣಗಳು ಅಸಂಖ್ಯರನ್ನು ಕೊಲ್ಲೋದಕ್ಕೆ ಆರಂಭ ಮಾಡುತ್ತೆ. ಅಂದರೆ ಮೊದಲ ಹೆಜ್ಜೆಯಲ್ಲೇ ಯುದ್ಧ ಪೀಕಿಗೆ ಬಂದುಬಿಡುತ್ತೆ 14ನೇ ದಿನ. ಹೇಗಾಗೋಯ್ತಂತೆ ಅಂದರೆ ಅವನು ಯುದ್ಧ ಮಾಡ್ತಾ ಇದ್ದಾಗ ಎಲ್ಲಿದ್ದಾನೆ ಅಂತ ಗೊತ್ತಾಗದೇ ಇರೋ ಥರ ಆಗಿಬಿಡುತ್ತಂತೆ. ಅಂದರೆ ಅಯಂ ಪಾರ್ಥ ಕುತಃ ಪಾರ್ಥ ಏಷ ಪಾರ್ಥ ಇತಿ ಪ್ರಭು ಅಂತ. ಇಲ್ಲಿದ್ದಾನೆ ಅರ್ಜುನ ಅಂತ ಹೇಳ್ತಾ ಇದ್ರಂತೆ. ಅರೆ ಎಲ್ಲಿದ್ದಾನೆ, ಕಾಣಿಸ್ತಾ ಇಲ್ವಲ್ಲ ಅಂತ. ಇಲ್ಲ ಇವನೇ ಅರ್ಜುನ ಅನ್ನೋ ತರಹದಲ್ಲಿ ಈ ಕೃಷ್ಣ ಓಡಿಸ್ತಾ ಇದ್ದಿದ್ದು ಹಾಗೆ ಇತ್ತು. ಒಂದ್ಸಲ ಹಿಂಗೆ ಹೋಗ್ತಾ ಇತ್ತಲ್ಲ, ಈಗಿನ್ನು ಇಲ್ಲಿತ್ತು ಬಾಣ ಬಿಟ್ಟಿದ್ದ, ಈಗ ಅಲ್ಲಿ ಕಾಣಿಸ್ತಾ ಇದ್ದಾನೆ, ಅಲ್ಲಿ ಕಾಣಿಸ್ತಾ ಇಲ್ವಲ್ಲ ಅನ್ನೋ ತರಹದಲ್ಲಿ ಆಗಿ ಅವರವರೇ ಹೊಡ್ಕೊಳ್ಳೋ ಹಾಗಾಗ್ಬಿಡುತ್ತಂತೆ. ಅನ್ಯೋನ್ಯಮಪಿ ಚಾಜಘ್ನುಹು ಅಂತ. ಅಂದರೆ ಈಗ ಇಲ್ಲಿದ್ದಾನೆ ಅಂತ ಒಂದು ಬಾಣ ಹೊಡಿತಾರೆ ಅಲ್ಲ, ಅವನಿಲ್ಲ, ಇವ್ರ ಕಡೆಯವನೇ ಯಾರಿಗೋ ಹೋಗಿ ಬಿತ್ತು ಅನ್ನೋ ಥರ ಎಲ್ಲ ಆಗಿಬಿಡ್ತು ಅಂತ. ಹೀಗೆ ದುರ್ಮರ್ಷಣನ ಮೊದಲ ಇದಿತ್ತಲ್ಲ, ಹಂತ ಇತ್ತಲ್ಲ, ಅದು ಛಿದ್ರ ಆಗೋಗುತ್ತೆ. ಛಿದ್ರ ಆಗಿ ಇವನಿಂದ ಪೆಟ್ಟು ತಿಂತಾರೆ, ಸಾಯ್ತಾರೆ, ಅಸಂಖ್ಯ ಜನ ಸಾಯ್ತಾರೆ, ರಕ್ತದ ಕುಳಿ ಹರಿಯತ್ತೆ, ರಕ್ತದ ಹೊಳೆ ಹರಿಯತ್ತೆ. ಒಂದಿಷ್ಟು ಜನ ವಾಪಸ್ ಓಡಿ ಶಕಟವ್ಯೂಹದ ಒಳಗೆ ಹೋಗಿಬಿಡ್ತಾರೆ. ವಾಸ್ತವವಾಗಿ ಇವರು ಶಕಟವ್ಯೂಹದ ಹೊರಗಿದ್ದವರು, ಇದ್ರ ನಂತರ ಶಕಟವ್ಯೂಹ. ಶಕಟವ್ಯೂಹದ ಒಳಗೆ ಅಂದರೆ ರಕ್ಷಣೆಗೆ ಅಂತ ಒಳಗೆ ಹೋಗ್ತಾರೆ. ಈಗ ದುಶ್ಯಾಸನ ಮುಂದೆ ಬರ್ತಾನೆ, ಬಹಳ ಸಿಟ್ಟಿನಿಂದ ಅವನು ನುಗ್ಗುತ್ತಾನೆ. ಗಜಸೈನ್ಯವನ್ನು ಮುನ್ನಡೆಸ್ಕೊಂಡು ಮುಂದೆ ಹೋಗ್ತಾನೆ ಅವನು. ಅವರಿಬ್ಬರ ನಡುವೆ ದುಶ್ಯಾಸನನ ಗಜಸೈನ್ಯ ಮತ್ತು ಅರ್ಜುನನ ನಡುವೆ ಒಂದು ಭೀಕರವಾದ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಮತ್ತೆ ಅರ್ಜುನ ಆ ಸೈನ್ಯವನ್ನು ನಾಶಗೊಳಿಸ್ತಾನೆ. ದುಶ್ಯಾಸನನು ಅವನಿಂದ ಗಾಯಗೊಂಡು ಹೆದರಿ ಹಿಂದೆ ಓಡ್ತಾನೆ. ಹಿಂದೆ ಬಂದು ದ್ರೋಣರಾಶ್ರಯ ಪಡೀತಾನೆ ಅವನು. ತಥೋ ದುಶ್ಯಾಸನ ತ್ರಸ್ತಃ ಅಂತ ಅವನ ಸೈನ್ಯ 2 ಓಡುತ್ತೆ. ಅಂದರೆ ಈಗ ಶಕಟವ್ಯೂಹದ ಮುಂದೆ ಇದ್ದ 2 ಸೈನ್ಯಗಳು ಹಿಂದಿರುಗಿ ಶಕಟವ್ಯೂಹ ಅರ್ಜುನ ಎದುರಿಗೆ ತೆರೆದುಕೊಂಡಂತೆ ಆಗತ್ತೆ. ಅರ್ಜುನ ಮುನ್ನುಗ್ಗಿದಾಗ ಈಗ ಎದುರಿಗೆ ಸಿಗೋದು ದ್ರೋಣರು. ಈಗ ಶಕಟವ್ಯೂಹದ ಪ್ರಧಾನ ಭಾಗ ಅಲ್ಲ, ಅದು ಪ್ರಧಾನ ದ್ವಾರ, ಅಲ್ಲಿ ನಿಂತಿದ್ದು ದ್ರೋಣರು. ಅಲ್ಲಿ ಹೋದವನು ಕೈ ಮುಗಿದು ದ್ರೋಣರಿಗೆ ಮಾತಾಡ್ತಾನೆ ಅರ್ಜುನ. ಕೃಷ್ಣಾನುಮತೆ ಅಂತ ಹೇಳ್ತಾನೆ, ಕೃಷ್ಣನ ಅನುಮತಿ ಪಡೋದು ಅಂತ. ಕೃಷ್ಣನ ಹತ್ರ ಕೇಳ್ಕೊಳ್ತಾನೆ, ಮಾತಾಡ್ತೀನಿ ಅಂತ. ಕೇಳ್ಕೊಂಡು ಮಾತಾಡ್ದ ಅಂತ ಹೇಳ್ತಾನೆ. ಶಿವೇನ ಧ್ಯಾಹಿ ಮಾಂ ಬ್ರಹ್ಮನ್ ಸ್ವಸ್ತಿ ಚೈವ ವದಸ್ವಮೆ ಅಂತ. ನನ್ನ ಬಗ್ಗೆ ಒಳ್ಳೆಯ ಭಾವದಿಂದ ನನ್ನ ಬಗ್ಗೆ ಯೋಚನೆ ಮಾಡಿ ನನಗೆ ಒಳ್ಳೆಯದಾಗಲಿ ಅಂತಲೂ ಹೇಳಿ. ಯಾಕೆಂದರೆ ನಿಮ್ಮ ಅನುಗ್ರಹದಿಂದ ನಾನು ಈ ಭೇದಿಸೋಕ್ಕಾಗದೇ ಇರೋ ಸೈನ್ಯವನ್ನು ಭೇದಿಸಬೇಕಾಗಿದೆ. ನೀವು ನನಗೆ ತಂದೆಯಂತೆ, ಭವಾನ್ ಪಿತೃ ಸಮೋಮಹ್ಯಂ, ನನ್ನ ತಂದೆಗೆ ಯಾವ ಸ್ಥಾನ ಇದೆಯೋ ಆ ಸ್ಥಾನ ನಿಮಗಿದೆ. ಧರ್ಮರಾಜ ಸಮೋಪಿಚ, ನಾನು ನನ್ನ ಅಣ್ಣಂಗೆ ಯಾವ ಸ್ಥಾನ ಕೊಟ್ಟಿದ್ದೀನೋ ಆ ಸ್ಥಾನ ನಿಮಗೆ ಕೊಟ್ಟಿದ್ದೀನಿ. ತಥಾ ಕೃಷ್ಣ ಸಮಶ್ಚೈವ, ಕೃಷ್ಣನಿಗೆ ಯಾವ ಸ್ಥಾನ ಕೊಟ್ಟಿದ್ದೀನೋ ಅದನ್ನು ನಿಮಗೆ ಕೊಟ್ಟಿದ್ದೀನಿ. ಸತ್ಯಮೇತದ್ ಬ್ರವೀಮಿತೆ, ಸುಮ್ಮನೆ ಹೇಳ್ತಾ ಇಲ್ಲ, ಇದು ನಿಜ ಇದು ಅಂತ. ಹೇಗೆ ನೀವು ನಿಮ್ಮ ಮಗನಾದ ಅಶ್ವತ್ಥಾಮನನ್ನು ರಕ್ಷಣೆ ಮಾಡ್ತೀರೋ ಅದು ನಿಮ್ಮ ಹೊಣೆಯೋ, ಹಾಗೆ ನನ್ನನ್ನು ರಕ್ಷಣೆ ಮಾಡೋದು ನಿಮ್ಮ ಹೊಣೆ ಅಂತ ಹೇಳ್ತಾನೆ. ಅಷ್ಟು ಹೇಳ್ತಾನೆ, ನಿಮ್ಮ ಅನುಗ್ರಹದಿಂದ, ನಿಮ್ಮ ಕೃಪೆಯಿಂದ ನಾನು ಜಯದ್ರಥನನ್ನು ಕೊಲ್ಲಬೇಕು ಅಂತ ಮಾಡಿದ್ದೀನಿ. ಅದಕ್ಕೆ ನಗ್ತಾರೆ ಅವರು.
ನಾವು ನಕ್ಕವಲ್ಲ ಏವ ಮುಕ್ತಸ್ತದಾಚಾರ ಪ್ರತ್ಯವಾಚ ಸ್ಮಯನ್ನಿವ ಅಂತ ಅವ್ರಿಗೂ ನಗು ಬರುತ್ತೆ ಅದನ್ನೇ ಕೇಳಿ. ಅವರು ಹೇಳ್ತಾರೆ, ನನ್ನನ್ನು ಗೆಲ್ಲದೆ ನೀನು ಜಯದ್ರಥನನ್ನು ಕೊಲ್ಲೋದಕ್ಕಾಗೋದಿಲ್ಲ ಅರ್ಜುನ ಅಂತಲೇ ಹೇಳ್ತಾರೆ ಅವರು. ನನ್ನನ್ನು ಗೆಲ್ಲೇಬೇಕು, ನೀನು ಸೋಲಿಸಿಯೇ ಮುಂದೆ ಹೋಗಬೇಕು ಅಂತ. ಹಾಗೆ ಹೇಳಿದವರು ಅವನ ಮೇಲೆ ಬಾಣಗಳ ಮಳೆ ಸುರಿಯೋದಕ್ಕೆ ಆರಂಭ ಮಾಡಿಬಿಡ್ತಾರೆ. ಪ್ರೊಫೆಷ್ನಲ್ ಎಮೋಷ್ನಲ್ ಆಗಿ ಟ್ರೈ ಮಾಡ್ದ, ಅದಾಗಲಿಲ್ಲ. ಅವರು ವೃತ್ತಿಪರರು. ಅದೆಲ್ಲ ಇರಲಿ, ಓಕೆ ಬಾ ಈಗ ಫಸ್ಟ್ ಶುರು ಮಾಡೋಣ. ಇಲ್ಲ, ಯುದ್ಧ ಮುಗಿದ ಮೇಲೆ ಬಂದು ಗುರುಗಳಿಗೆ ಪಾದಪೂಜೆ ಮಾಡುವಂತೆ, ಆವಾಗ ಇಟ್ಕೊಳ್ಳೋಣ ಅದನ್ನ, ಈಗ ಬೇಡ. ಈಗ ಇಬ್ಬರಲ್ಲಿ ಯುದ್ಧ ಆರಂಭ ಆಗತ್ತೆ. ಇಬ್ಬರಲ್ಲೊಂದು ಘೋರವಾದ ಯುದ್ಧವೇ ಆಗತ್ತೆ. ದ್ರೋಣ ಅರ್ಜುನರ ಯುದ್ಧ ಜೋರಾಗೆ ನಡೆಯುತ್ತೆ. ಇಬ್ಬರು ಪರಸ್ಪರ ಯುದ್ಧ ಮಾಡ್ತಲೇ ಎರಡು ಸೈನ್ಯಗಳ ಮೇಲೆ. ಅರ್ಜುನ್ ಹಿಂದೆ ಸೈನ್ಯ ಬಂದಿಲ್ಲ, ಬಟ್ ಅರ್ಜುನ ಅವ್ರ ಜೊತೆಗೆ ಯುದ್ಧ ಮಾಡ್ತಾ ಅವ್ರ ಸೈನ್ಯದ ಮೇಲೂ ಪ್ರಹಾರ ಮಾಡ್ತಾ ಇರ್ತಾನೆ. ಅರ್ಜುನ್ ಜೊತೆಗೆ ಯುದ್ಧ ಸೈನ್ಯ ಇಲ್ಲ, ಅರ್ಜುನ್ ಜೊತೆಗೆ ಇನ್ನೂ ಬಂದಿಲ್ಲ. ಅದು ಇಲ್ಲಿ ಬಂದಿಲ್ಲ, ಬೇರೆ ಕಡೆಗೆ ಯುದ್ಧ ನಡೀತಾ ಇರುತ್ತಲ್ಲ. ಇವನು ತಡೆದು ಎಲ್ಲರನ್ನೂ ತಡೆದು ನಾನು ಒಬ್ಬನೇ ಹೋಗ್ತೀನಿ ಇಲ್ಲಿ ಅಂತ ಹೇಳಿದ್ದಾನೆ. ಅಂದರೆ ಜಯದ್ರಥನ ದಾರಿಯಲ್ಲಿ ನಾನು ಹೋಗ್ತೀನಿ, ನೀವು ಬೇರೆ ಕಡೆಯಿಂದ ಹೋಗಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಅವರು ಬೇರೆ ಕಡೆಗಿದ್ದಾರೆ. ಬಹಳ ಜೋರಾಗಿ ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಅರ್ಜುನ ಕಾಣದೇ ಇದ್ದ ಹಂಗೆ ಮಾಡಿಬಿಡ್ತಾರೆ, ದ್ರೋಣರಿಗೆ ಅವನು ಇದು ಮಾಡ್ತಾನೆ. ಆ ಥರ ಹೆಚ್ಚಾಗಿ ಅರ್ಜುನನ ಮೇಲೆ ಅವರದ್ದು ಇದಿರುತ್ತೆ, ಹಾಗೆ ನಡೆಯುತ್ತೆ ಯುದ್ಧ. ಹೀಗೆ ಇದು ನಡೀತಾ ಇರುವಾಗ ಅಂದರೆ ಯಾರೂ ಸೋಲ್ತಾ ಇಲ್ಲ, ಯುದ್ಧ ನಡೀತಾನೆ ಇದೆ. ನಾವು ಅದೇ ಮಾತಾಡ್ಕೊಳ್ತೀವಲ್ಲ, ಪರಿಣಾಮ ಏನೂ ಆಗಲ್ಲ, ಯುದ್ಧ ನಡ್ಕೊಳ್ತಾನೆ ಹೋಗುತ್ತೆ ಎಷ್ಟೋ ಸಲ ಅಂತ. ಅದನ್ನು ನೋಡಿ ಕೃಷ್ಣ ಯೋಚಿಸ್ತಾನೆ, ವಾಸುದೇವೋ ಮಹಾಬುದ್ಧಿ ಕಾರ್ಯವತ್ತಾಮಚಿಂತೆಯತ್ ಅಂತ. ಏನಾಗಬೇಕಿದೆ ಅಂತ ಯೋಚಿಸ್ತಾನೆ. ಬೇರೆ ದಿವಸದಂತೆ ಇದು ಮಾಡಿಕೊಂಡೇ ಇರೋದಕ್ಕಾಗೋದಿಲ್ವಲ್ಲ ಈಗ. ಹಾಗಾಗಿ ಕೃಷ್ಣ ಯೋಚಿಸಿ ಅರ್ಜುನನಿಗೆ ಹೇಳ್ತಾನೆ, ಏನು ಅಂದರೆ ಸಮಯ ವ್ಯರ್ಥ ಆಗೋಂತಿಲ್ಲ. ಈಗ ಅವರು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ನಿಂದು. ಅಂದರೆ ಅದೊಂದು ಬಹಳ ತಂತ್ರ ಅದು. ಅರ್ಜುನನ್ನೇನು ಅವ್ರು ಕೊಲ್ಲೋಕ್ಕಾಗಲ್ಲ ಅಂತ ಅವರಿಗೂ ಗೊತ್ತು. ಎಷ್ಟು ಸಾಧ್ಯವೋ ಅಷ್ಟು ತಡೀತಾ, ಎಷ್ಟು ಸಾಧ್ಯವೋ ಅಷ್ಟು ಆಯಾಸಗೊಳಿಸಿ, ಎಷ್ಟು ಸಾಧ್ಯವೋ ಅಷ್ಟು ಗಾಯಗೊಳಿಸಿಬಿಟ್ರೆ ಆರಂಭದಲ್ಲೇ, ಇನ್ನು ಅರ್ಜುನ ಮುಂದೋಗಿ ಇನ್ನು ಯಶಚಂದ್ರನ ಎದುರಿಸಿ ಅಲ್ಲಿವರೆಗೆ ಹೋಗೋದಿದೆ, ಸುಲಭದ್ದಲ್ವಲ್ಲ ಅದು. ಅದನ್ನು ಅವರು ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಹೇಳ್ತಾರೆ, ಇದು ದ್ರೋಣರು ಹೀಗೆ ಮಾಡ್ತಾ ಇರ್ತಾರೆ, ಆದ್ದರಿಂದ ನಾವು ದ್ರೋಣರನ್ನು ಬಿಟ್ಟು ಹೋಗಬೇಕು, ದ್ರೋಣರನ್ನು ಸೋಲಿಸಿ ಮುಂದೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಕೆಲಸ ಬೇರೆ ಇದೆ, ದ್ರೋಣರನ್ನು ಇಲ್ಲಿಗೆ ಬಿಟ್ಟು ನಾವು ಮುಂದುವರಿಯೋಣ ಅಂತ. ಅವನು ಆಯಿತು ಅಂತ ಹೇಳ್ತಾನೆ ಅರ್ಜುನ. ಆಯಿತು ಅಂತ ಹೇಳಿ ದ್ರೋಣರಿಗೆ ಪ್ರದಕ್ಷಿಣೆ ಬಂದು ಮುಂದೆ ಹೋಗ್ಬಿಡ್ತಾನೆ. ಅಂದರೆ ಅದು ಇಬ್ಬರು ಮಾತಾಡಿಕೊಂಡು ಇದ್ದಕ್ಕಿದ್ದಾಗೆ ರಥ ಮುಂದೆ ಹೋಗಿ ಯುದ್ಧ ಮಾಡಲ್ಲ ಅವನು. ಅವಾಗ ಅವರು ಏನೂ ಮಾಡೋಕ್ಕಾಗಲ್ವಲ್ಲ, ಅವನು ಹಾಗೆ ನಿಂತ್ಕೊಂಡ ಅಂತ ಅಂದ್ಕೊಂಡ್ರೆ ಅವಾಗ ಅವ್ರು ಸುಮ್ಮನೆ ಇರಬೇಕಾಯ್ತು. ಸುಮ್ಮನೆ ಇದ್ದ ಕೂಡಲೇ ಇದ್ದಕ್ಕಿಂತ ರಥ ಮುಂದೆ ಹೋಗುತ್ತೆ, ದ್ರೋಣರಿಗೆ ಒಂದು ಪ್ರದಕ್ಷಿಣೆ ಬರುತ್ತೆ, ರಥ ಮುಂದೆ ಹೋಗ್ಬಿಡತ್ತೆ. ನಗುತ್ತಾ ಕೇಳ್ತಾರೆ ಅವರು ದ್ರೋಣರು, ಕ್ವೇಯಂ ಪಾಂಡವ ಗಮ್ಯತೆ, ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಶತ್ರುವನ್ನು ಯುದ್ಧದಲ್ಲಿ ಎದುರಾದ ಶತ್ರುವನ್ನು ಸೋಲದೆ ಹೀಗೆ ಹಿಂದಿರುಗ್ಬೋದಾ ನೀನು ಅಂತಂದರೆ ಇದು ಪಲಾಯನ ಅಲ್ವಾ ಅಂತ. ಬಿಟ್ಟು ಹೋದೆ ಅಂತ ಆಯ್ತಲ್ಲ, ಸೋಲಿಸ್ಲಿಲ್ಲ ನೀನು, ಗೆಲ್ಲಬೇಕಿತ್ತು ನೀನು ಅಂತ ಹೇಳ್ತಾರೆ ಅವರು. ನನುನಾಮ ರಣೇ ಶತ್ರುಂ ಅಜಿತ್ವಾನ ನಿವರ್ತಸೆ ಅಂತ. ಹೆಡಿತರ ಹೋದಂಗೆ ಆಯ್ತಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಅವರು ಶತ್ರುವನ್ನ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಅವನು ಹೇಳ್ತಾನೆ, ನೀವು ನನ್ನ ಶತ್ರು ಅಲ್ಲ, ಗುರುರ್ಭವಾನ್ ನಮೇ ಶತ್ರು, ನೀವು ನನ್ನ ಶತ್ರು ಅಲ್ಲ ಅಂತ. ನೀವು ಶತ್ರು ಆಗಿದ್ರೆ ನಿಮ್ಮನ್ನು ಸೋಲಿಸಿ ಹೋಗಬೇಕಾಗಿತ್ತು, ನೀವು ಗುರುಗಳು, ನಾನು ನಿಮಗೆ ಶಿಷ್ಯ, ಹಾಗಾಗಿ ನಿಮಗೆ ಮಗನಂತೆ ನಾನು, ಮತ್ತು ನಿಮ್ಮನ್ನು ಸೋಲಿಸೋ ಒಬ್ಬ ಗಂಡಸು ಇಲ್ಲಿಲ್ಲ ಅಂತ ಹೇಳ್ತಾನೆ. ಯಾವ ವ್ಯಕ್ತಿಯು ನಿಮ್ಮನ್ನು ಸೋಲಿಸೋನಿಲ್ಲ ಅಂತ ಹೇಳಿ ಅವನು ಹೋಗ್ಬಿಡ್ತಾನೆ. ಬಹಳ ವೇಗವಾಗಿ ಹೋಗ್ತಾನೆ. ಮತ್ತು ದ್ರೋಣರು ಬಂದು ತಡಿಬೋದಲ್ಲ, ತಡಿತಾರಲ್ಲ ಅಂತ. ಅವನ ಚಕ್ರರಕ್ಷಕರು ಇಬ್ಬರೇ ಇರ್ತಾರೆ ಜೊತೆಗೆ, ಇದರ ಜೊತೆಗೆ. ಅಂದರೆ ಚಕ್ರರಕ್ಷಕರು ಅಂದರೆ ಇನ್ನೆರಡು ರಥಗಳಿರುತ್ತೆ ಆ ಕಡೆ ಈ ಕಡೆ ಅಂತ. ಅದರಲ್ಲಿ ಮಹಾವೀರರು ಇರ್ತಾರೆ ಯಾವಾಗಲೂ. ಅಲ್ಲಿ ಯುಧಾಮನ್ಯು ಮತ್ತು ಉತ್ತಮೋಜಸ ಅಂತ ಇಬ್ಬರು ಪಾಂಚಾಲದ ಮಹಾವೀರರು, ಅವರಿಬ್ಬರು ಇರ್ತಾರೆ. ಇವರ ರಥ ನುಗ್ಗಿದಾಗ ಅವರು ನುಗ್ಗುತ್ತಾರಲ್ಲ, ಅವರಿಗೆ ನುಗ್ಗೋದಕ್ಕಾಗೋದಿಲ್ಲ, ಅವರನ್ನು ತಡೀತಾರೆ. ಅಂದರೆ ಅವರನ್ನು ಜಯ ಮತ್ತು ಕೃತವರ್ಮ ಅವರನ್ನು ಉಳಿದವರು ತಡೀತಾರೆ. ಮುಂದೆ ನುಗ್ಗುತ್ತಾ ಇದ್ದ ಅರ್ಜುನನನ್ನು ಜಯ ಅನ್ನುವ ಒಬ್ಬ ದೊರೆ ಮತ್ತು ಕೃತವರ್ಮ, ಕಾಂಬೋಜ ಮತ್ತು ಶ್ರುತಾಯು ಇವರುಗಳು ಅವನನ್ನು ಅರ್ಜುನನಿಗೆ ಈಗ ಎದುರಾಗ್ತಾರೆ. ಅಂದರೆ ತಡೆದು ನಿಲ್ಲಿಸ್ತಾರೆ ಮುನ್ನುಗ್ತಾ ಇದ್ದ ರಥವನ್ನು.
ಅಲ್ಲಿ ಬಹಳ ದೊಡ್ಡ ಸೈನ್ಯ ಇರುತ್ತೆ ಅವರಲ್ಲಿ, 10,000 ರಥಗಳಿರ್ತವೆ ಆ ಸೈನ್ಯದಲ್ಲಿ. ಅಂದರೆ ದ್ರೋಣರ ಮುಂದೆ ನೆಕ್ಸ್ಟ್ ಇದ್ದಂಥ ಸೈನ್ಯ ಅದು. ಅಭಿಷಹಗಳಿರ್ತಾರೆ, ಶೂರಸೇನರಿರ್ತಾರೆ, ಶಿಬಿಗಳಿರ್ತಾರೆ, ವಸಾತಿಗಳಿರ್ತಾರೆ, ಮಾಚೇಲ್ಲಕರಿರ್ತಾರೆ, ಲಲಿತರಿರ್ತಾರೆ, ಕೇಕಯರಿರ್ತಾರೆ, ಮದ್ರಕರಿರ್ತಾರೆ, ನಾರಾಯಣ ಸೈನ್ಯದ ಗೋಪಾಲರಿರ್ತಾರೆ, ಕಾಂಬೋಜದ ಒಂದು ಗಣ ಇರುತ್ತೆ. ಇವರಲ್ಲಿ ಹೆಚ್ಚಿನವರು ಈ ಮಾಚೇಲ್ಲಕ, ಲಲಿತ ಇವರೆಲ್ಲ ಕರ್ಣ ಗೆದ್ದಂಥವರು ಅಂತ ಹೇಳ್ತಾರೆ. ಕರ್ಣೇನ ವಿಜಿತಾ ಪೂರ್ವಂ ಅಂತ, ಕರ್ಣ ಸೋಲಿಸಿದವರು ಅಂತ. ಅಂದರೆ ಕೆಲವು ವ್ಯಾಖ್ಯಾನಗಳಲ್ಲಿ ದುರ್ಯೋಧನನಿಗಾಗಿ ಇವ್ರನ್ನೆಲ್ಲ ಗೆದ್ದು ಕೊಟ್ಟಿದ್ದ ಈ ರಾಜ್ಯಗಳನ್ನು ಕರ್ಣ ಅಂತ ಕೂಡ ಹೇಳ್ತಾರೆ. ಇವೆಲ್ಲ ಕಥೆಗಳೆಲ್ಲ ಬೇರೆ ಕಡೆ ಬರೋದಿಲ್ಲ. ಮಹಾಭಾರತ ಎಷ್ಟು ಕಷ್ಟ ಇದೆ ಅಂದರೆ ಇಲ್ಲಿ ಒಂದು ಲೈನಲ್ಲಿ ಹೇಳ್ಬಿಡ್ತಾರೆ, ಕರ್ಣೇನ ವಿಜಿತಾ ಪೂರ್ವಂ. ಅಂದ್ರೆ ಕರ್ಣ ಸೋಲಿಸಿ ಇವ್ರನ್ನ ವಶಪಡಿಸ್ಕೊಂಡು, ಯಾವಾಗಲೂ ವಶಪಡಿಸ್ಕೊಂಡಿದ್ದ ದುರ್ಯೋಧನನ ಅಧೀನರಾಗಿದ್ರು. ಹಾಗಾಗಿ ಈಗ ದುರ್ಯೋಧನ ಜೊತೆಗೆ ಅವ್ರು ಯುದ್ಧಕ್ಕೆ ನಿಂತಿದ್ದಾರೆ. ಈಗ ಯಾವಾಗ ಕರ್ಣ ಯುದ್ಧ ಮಾಡ್ದ, ಅದು ಯಾವಾಗ ಆಯ್ತು, ಎಲ್ಲರ ಜೊತೆಗೆ ಒಂದೇ ಸಲ ಆಗಿರಲ್ಲ, ಯಾರ್ದೋ ಜೊತೆಗೆ ಯಾವಾಗಲೂ ಯುದ್ಧ ಮಾಡಿ ಗೆದ್ದಿರ್ತಾರೆ. ಹಿಂಗೆ ಇಂಥವೆಲ್ಲ ನಡೆದಿರತ್ತೆ ಅಂತ. ಹಾಗಾಗಿ ಈ ಮಹಾಭಾರತವನ್ನು ಇದಮ್ಮಿತ್ತಂ ಅಂತ ಹೇಳೋದಕ್ಕೆ ಕಷ್ಟ ಇರೋದೇ ಇದಕ್ಕೆ, ಅದು ಹೇಳದೇ ಇರೋದೇ ಜಾಸ್ತಿ ಇದೆ ಅಂತ. ಎಷ್ಟೊಂದು ಕವಲುಗಳು, ಎಷ್ಟೊಂದು ಕವಲುಗಳು. ಇವ್ರುಗಳೆಲ್ಲ ತಡೆದ್ರು ಕೂಡ ಅರ್ಜುನ ಜೋರಾಗಿ ಯುದ್ಧ ಮುಂದುವರಿಸ್ತಾನೆ. ಅಂದರೆ ಸೈನ್ಯ ಸಂಹಾರವನ್ನು ಜೋರಾಗಿ ನಡೆಸ್ತಾ ಹೋಗ್ತಾನೆ ಅವನು. ಇವತ್ತು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಸೈನ್ಯ ಸಂಹಾರ ಆಗುತ್ತೆ ಅವ್ರ ಕಡೆಯಲ್ಲಿ. ಈ ಕಡೆಯಲ್ಲೂ ಆಗುತ್ತೆ, ದ್ರೋಣರು ಮಾಡ್ತಾರೆ. ಆದರೆ ಆ ಕಡೆಯಲ್ಲಿ ತುಂಬ ಆಗುತ್ತೆ, ಅರ್ಜುನ ತುಂಬ ಮಾಡ್ತಾನೆ. ಇಷ್ಟು ಆಗ್ತಾ ಇದ್ದ ಹಾಗೆ ಅವರು ತಡೆದು ನಿಲ್ಲಿಸಿದ್ರಲ್ಲ, ದ್ರೋಣರು ಹಿಂದಿರುಗಿ ಬಂದು ಮತ್ತೆ ಅರ್ಜುನನ ಮುಂದೆ ನಿಲ್ತಾರೆ. ಈಗ ಪ್ರದಕ್ಷಿಣೆ ಬಂದು ಅತ್ಯಂತ ವೇಗವಾಗಿ ರಥ ತಗೊಂಡು ಹೋಗಿದ್ದ, ಆದರೆ ಅಲ್ಲ ಅವರು ತಡೆದು ನಿಲ್ಲಿಸಿದ ಕೂಡಲೇ ದ್ರೋಣರಿಗೆ ಮತ್ತೆ ಸಿಕ್ತಲ್ಲ, ಹಿಂದಿರುಗಿ ಬಂದು ಅವನೆದುರಿಗೆ ನಿಂತು ಮತ್ತೆ ಯುದ್ಧ ಆರಂಭ ಮಾಡ್ತಾರೆ. ಇದನ್ನೇ ನಿನ್ನೆ ಕೃಷ್ಣ ಹೇಳಿದ್ದು. ಸುಲಭ ಅಲ್ಲ ಜಯದ್ರಥನನ್ನ ಕೊಲ್ಲೋದು ಅಂತ ಹೇಳಿದ್ದೆ ಅದಕ್ಕೆ, ಯಾಕೆಂದ್ರೆ ಅಲ್ಲಿಯವರೆಗೆ ತಲುಪೋಕ್ ಬಿಡಲ್ಲ ಅಂತ. ಬಹುಶಃ ಅದ ಶಪಥ ಮಾಡ್ತಿರ್ಲಿಲ್ಲ ಅಂತಂದ್ರೆ ಇಷ್ಟೊಂದೆಲ್ಲ ಕಾನ್ಸಂಟ್ರೇಷನ್ ಜಯದ್ರಥ ಮೇಲೆ ಇವರು ಕೊಡ್ತಿರ್ಲಿಲ್ಲ. ಒಂದು ಯುದ್ಧ ಅಂತ ಆಗಿರೋದು ಆ ಟೈಮಲ್ಲಿ ಅವಕಾಶ ಇತ್ತು. ಈಗ ಕಂಪ್ಲೀಟ್ ಆಗಿ ಹೌದೌದು, ಅವಕಾಶ ಎಲ್ಲೋ ಬಂದ್ಬಿಡ್ಬೋದಾಗಿತ್ತು. ಅರ್ಜುನ ಗೊತ್ತಾಗದಂತೆ ಜಯದ್ರಥನ ಕಡೆಗೆ ಹೋಗ್ಬೋದಾಗಿತ್ತು, ಹೀಗೆಲ್ಲ ಆಗ್ಬೋದಾಗಿತ್ತು. ಸ್ಪಷ್ಟ ಆಗೋಯ್ತಲ್ಲ. ಕೃಷ್ಣನ ಹತ್ರನೂ ತಂತ್ರಗಾರಿಕೆ ಇದೆ, ದ್ರೋಣರ ಹತ್ರನೂ ತಂತ್ರಗಾರಿಕೆ ಇದೆ. ಅರ್ಜುನನ ತಂತ್ರಕ್ಕೆ ಹೋಗಿಲ್ಲ. ಏನಿದೆ ಅದನ್ನ ಹೇಳಿ ಹೋನ್ ಮಾಡ್ತಾ ಇದ್ದಾನೆ. ಬಟ್ ಇವರು ಎಷ್ಟು ಬೇಕಷ್ಟು ಹೇಳ್ತಾರೆ. ಸೊ ಅದು ಹೌದು. ಈಗ ಮತ್ತೊಮ್ಮೆ ಘೋರವಾದ ಯುದ್ಧ ಆಗತ್ತೆ ದ್ರೋಣ ಮತ್ತು ಅರ್ಜುನರಿಗೆ. ಅಲ್ಲಿ ಹೇಳ್ತಾರೆ, ಅಂದರೆ ಅರ್ಜುನ ಎಷ್ಟೋ ಚಿಕ್ಕವನು ಅವ್ರಿಗಿಂತ. ಓಕೆ, ಅಂದರೆ ವಯಸ್ಸು ಅಂತ ತಗೊಂಡ್ರೆ ಅವ್ರಿಗೆ 400 ವರ್ಷ ಆಗಿತ್ತು ಅಂತ ಹೇಳ್ತಾರೆ, ಇವನಿಗೆ 75 ವರ್ಷ ಅಂತ ಹೇಳ್ತಾರಲ್ಲ. ಈ ನೀವು ಅದನ್ನು ಕಾಂಬಿನೇಷನ್ ಹೆಂಗೆ ಬೇಕಿದ್ರು ಕಡಿಮೆ ಮಾಡ್ಕೊಂಡ್ರು, ಅವ್ರಿಗೆ 150 ವರ್ಷ, ಇವನಿಗೆ 60 ವರ್ಷ, 50 ವರ್ಷ ಅಂತ ಹಿಂಗೆಲ್ಲ ನಾವು ಇಳಿಸ್ಕೊಂಡ್ರು ಏನೇ ಮಾಡಿದ್ರು ಅವ್ರಿಗಿಂತ ಚಿಕ್ಕವನು. ಅಂದರೆ ಒಂದೆರಡು ತಲೆಮಾರೆ ಚಿಕ್ಕವನಾಗ್ತಾನೆ. ಆದರೆ ಹಾಗಾಗಿ ಅವನಿಗೆ ಶಕ್ತಿ ಜಾಸ್ತಿ ಇರಬೇಕಲ್ಲ. ಆದರೆ ಏನೂ ಮಾಡೋದಕ್ಕಾಗಲಿಲ್ಲ ಅಂತ. ಅಂದರೆ ದ್ರೋಣರನ್ನ ಗಾಯ ಮಾಡೋಕ್ಕೂ ಆಗದೆ ಇರೋ ಥರ ಯುದ್ಧ ಮಾಡ್ತಾರೆ ಅವರು ಅಂತ. ವಯಸ್ಸು ಕೆಲಸ ಮಾಡಲಿಲ್ಲ ಅಂತ. ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಬ್ರಹ್ಮಾಸ್ತ್ರ ಅಂದರೆ ಬ್ರಹ್ಮಾಸ್ತ್ರದ ಮೂಲಕ ಬಾಣಗಳು ಹುಟ್ಟುವಂತೆ ಮಾಡ್ತಾರೆ. ಅಸ್ತ್ರವನ್ನೇ ನೇರ ಪ್ರಯೋಗ ಮಾಡೋದಿಲ್ಲ, ಬ್ರಹ್ಮಾಸ್ತ್ರನ ಅಭಿಮಂತ್ರಿಸ್ತಾರೆ. ಅದು 1000 ಲಕ್ಷ ಬಾಣಗಳನ್ನು ಸೃಷ್ಟಿಸ್ತಾ ಹೋಗುತ್ತೆ. ಅದನ್ನು ಅವನು ಬ್ರಹ್ಮಾಸ್ತ್ರದಿಂದಲೇ ತಡಿತಾನೆ. ಅದನ್ನು ಕೃಷ್ಣನನ್ನು ಗಾಯಗೊಳಿಸ್ತಾರೆ, ಎಲ್ಲ ಮಾಡ್ತಾರೆ ದ್ರೋಣರು. ಇದಾಗ್ತಾ ಇದ್ದ ಹಾಗೆ ಮತ್ತೊಂದು ಸಲ ಅವನು ದ್ರೋಣರನ್ನು ದಾಟ್ತಾನೆ. ಮತ್ತು ಹಾಗೆ ಮೊದಲಿನ ತರಹದಲ್ಲೇ ಯುದ್ಧ ಮಾಡ್ತಾ ದಾಟಿಕೊಂಡು ಮುಂದೆ ಭೋಜ ಸೈನ್ಯ ನಿಂತ್ಕೊಂಡಿರುತ್ತೆ. ಭೋಜ ಸೈನ್ಯ ಅಂದರೆ ಕೃತವರ್ಮನ ನೇತೃತ್ವದ್ದು. ಅಂದರೆ ಅದು ಯಾದವ ಸೈನ್ಯ ಕೃಷ್ಣನದ್ದೇ ಸೈನ್ಯ, ಕೃಷ್ಣ ಕಟ್ಟಿದ ಸೈನ್ಯ, ಕೃಷ್ಣನದ್ದೇ ಜನ. ಕೃತವರ್ಮ ಎದುರಿಗೆ ಇರೋದು, ಇವ್ರಿಗೆ ಬಂದು ಕೂಡ ಹೌದು, ಎಲ್ಲವೂ ಹೌದು. ಅವನು ನಿಂತ್ಕೊಂಡಿರ್ತಾನೆ. ಅವನು ಮತ್ತು ಕಾಂಬೋಜದ ಸುದಕ್ಷಿಣ ಅವ್ರ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ, ಮತ್ತೆ ತಪ್ಪಿಸ್ಕೊಂಡು. ಈಗ ನೇರ ಏನಾಗುತ್ತೆ, ಕೃತವರ್ಮ ಮತ್ತು ಅರ್ಜುನರ ನಡುವೆ ಒಂದು ಭಾರೀ ಯುದ್ಧ ಆರಂಭ ಆಗತ್ತೆ. ಅದೇನು ವೃತ್ತಿಪರವಾಗಿ ನೀವು ಹೇಳ್ತಿರಲ್ಲ ಹಾಗೆ ನಡೆಯುತ್ತೆ. ಇಬ್ಬರೂ ಒಂದೇ ಇದಲ್ಲ, ಆದರೂ ಅದೇನು ಅದಕ್ಕೇನು ಇದು ಬರಲ್ಲ. ಯುದ್ಧ ಹಾಗೇ ನಡೀತಾ ಇರುತ್ತೆ ಅವರಿಬ್ಬರ ನಡುವೆ, ಏನೂ ಇಲ್ಲದೆ. ಅದನ್ನು ನೋಡಿ ಮತ್ತೆ ಕೃಷ್ಣ ಯೋಚಿಸ್ತಾನೆ. ಚಿಂತೆಯಾಮಾಸ ವಾರ್ಷ್ಣೇಯೋ ನನಃ ಕಾಲಾತ್ಯಯೋ ಭವೇತ್, ಸಮಯ ಹಾಳಾಗತ್ತೆ ಇಲ್ಲಿ ಅಂತ ಕೃಷ್ಣ ಯೋಚಿಸ್ತಾನೆ. ಕೃಷ್ಣ ಇವನಿಗೆ ಹೇಳ್ತಾನೆ, ಅರ್ಜುನನಿಗೆ ಹೇಳ್ತಾನೆ, ಕೃತವರ್ಮಣಿ ಮಾದಯಾಂ
ಕುರು ಸಂಬಂಧಿಕಂ ಕೃತ್ವ ಪ್ರಮಥ್ಯೈನಂ ವಿಷಾತಯ. ನನಗೆ ಗೊತ್ತು ಅವನ ಬಗ್ಗೆ ಒಂದು ದಯೆ ಇಟ್ಕೊಂಡೇ ಯುದ್ಧ ಮಾಡ್ತಾ ಇದ್ದೆ, ಅವನ ಸಂಬಂಧಿ ಅನ್ನುವ ಕಾರಣಕ್ಕೆ. ಸಂಬಂಧಿ ಅಂದರೆ ಇದ್ರ ಸಂಬಂಧವೂ ಹೌದು, ಗೆಳೆತನ ಒಂದೇ, ಇವರು ನಮ್ಮ ಇದಕ್ಕೆ ಸೇರ್ತಲ್ಲ ಅಂತಲ್ಲ, ಅದೆಲ್ಲ ಮಾಡಬೇಡ, ಕೊಲ್ಲೋನನ್ನ ಅಂತ ಹೇಳ್ತಾನೆ. ಕೊಲ್ಲೋನನ್ನ ಅಂತ, ಯಾಕೆಂದರೆ ಕೃತವರ್ಮ ಅರ್ಜುನನಿಗೆ ಲೆಕ್ಕ ಅಲ್ಲ, ಆದರೆ ಇವನು ಕೊಲ್ತಾ ಇಲ್ಲ, ಬರೀ ಯುದ್ಧ ಮಾಡ್ತಾ ಇದ್ದಾನೆ ಅಂತ. ಆದರೆ ಇವನು ಕೊಲ್ಲಲ್ಲ, ಇವನು ಆ ಕೆಲಸ ಯಾವಾಗಲೂ ಮಾಡಲ್ವಲ್ಲ, ಅರ್ಜುನ ಹಾಗೇನಲ್ಲ, ಅವನು ಅದನ್ನು ಮಾಡಲ್ಲ. ಆದರೆ ಅವನಿಗೆ ಒಂದು ಸಲ ಅವನಿಗೆ ಭ್ರಮೆ ಹುಟ್ಟಿಸಿ ಬಿಡ್ತಾನೆ ಕೃತವರ್ಮನಿಗೆ. ಅವನ ಭ್ರಮೆಯಲ್ಲಿದ್ದಾಗ ಇವರ ರಥ ಮುಂದೆ ಹೋಗ್ಬಿಡತ್ತೆ. ಮುಂದೆ ಹೋದರೆ ಸಿಗೋದು ಕಾಂಬೋಜದ ಸೈನ್ಯ. ಅವನಿಗೆ ಸಿಟ್ಟು ಬರುತ್ತೆ ಇವನಿಗೆ, ಕೃತವರ್ಮನಿಗೆ. ಅಷ್ಟು ಹೊತ್ತಿಗೆ ಏನಾಗಿರುತ್ತೆ ಅಂದರೆ ಉತ್ತಮೋಜಸ ಯುಧಾಮನ್ಯು ಇಬ್ಬರು ಸಾಧ್ಯವಾದಷ್ಟು ಮುಂದೆ ಬಂದುಬಿಟ್ಟಿರ್ತಾರೆ, ಹತ್ರ ಬಂದಿರ್ತಾರೆ, ಅಲ್ಲಿ ತಡೆದಿರ್ತಾರಲ್ಲ ಅವನನ್ನು, ಅವ್ರು ಮುಂದೆ ಬಂದಿರ್ತಾರೆ. ಆ ಸಿಟ್ಟಲ್ಲಿ ಅವನು ಅವರಿಬ್ಬರ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ. ಇಲ್ಲಿಂದ ಮುಂದೆ ಅವ್ರಿಗೆ ಹೋಗೋದಕ್ಕಾಗೋದೇ ಇಲ್ಲ. ಇವನು ತಡೆದು ನಿಲ್ಲಿಸ್ತಾನೆ, ಅರ್ಜುನ ಒಳಗೆ ನುಗ್ಗಿ ಹೋಗಿಬಿಡ್ತಾನೆ. ಅಲ್ಲಿ ಇವರು ತಡೆದು ನಿಲ್ಲಿಸ್ತಾರೆ. ಇಲ್ಲಿಂದ ಮುಂದೆ ಅರ್ಜುನ ಒಬ್ಬನೇ ಆಗ್ತಾನೆ, ಅಲ್ಲಿ ಒಂದೇ ರಥ ಹೋಗುತ್ತೆ. ಮುಂದೆ ನುಗ್ಗಿ ಬಂದವನನ್ನು ಶ್ರುತಾಯುಧ ಅನ್ನುವ ಒಬ್ಬ ರಾಜ ಎದುರಿಸ್ತಾನೆ ಅರ್ಜುನನನ್ನು. ವಿಕೆಟು ಬೀಳ್ತಾ ಇಲ್ಲ, ರನ್ನು ಆಗ್ತಾ ಇಲ್ಲ ಅನ್ನೋ ಥರ. ಬಟ್ ಆ ಥರದ್ದು ಇದ್ದೇ ಇರುತ್ತೆ, ಫೇಸ್ಗಳು ಬಂದೇ ಬರುತ್ತೆ ಪ್ರತಿಯೊಂದು ಯುದ್ಧ, ಪ್ರತಿಯೊಂದು ಆಟದಲ್ಲೂ ಕೂಡ. ಆಮೇಲೆ ಅಂದರೆ ರಿಸಲ್ಟ್ ಬರಲ್ಲ, ಪ್ರಯತ್ನ ಮಾಡ್ತಾ ಇದ್ರು ಕೂಡ ರಿಸಲ್ಟ್ ಬರಬಾರ್ದು ಅನ್ನೋದೇ ಎದುರಾಳಿಯ ಒಂದು ತಂತ್ರ ಆಗಿರುತ್ತೆ. ಹೌದು, ನಿಮ್ಮ ತಡಿಬೇಕಷ್ಟೇ, ಸಾಯಿಸ್ಬೇಕಂತಿರಲ್ಲ. ಟೆಸ್ಟಲ್ಲಿ ಮಾಡ್ತಾರಲ್ಲ, ಹೌದು, ಟೆಸ್ಟಲ್ಲಿ ಡ್ರಾ ಹತ್ರ ತಗೊಂಡೋಗೋದಕ್ಕೆ ಟ್ರೈ ಮಾಡ್ತಾರಲ್ಲ. ಸೊ ಅದನ್ನ ದ್ರೋಣರು ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಡ್ರಾ ಅಂದ್ರೆ ಇಲ್ಲಿ ಸೋಲೆ, ಅರ್ಜುನಂದೇ ಸೋಲು ಇಲ್ಲಿ ಡ್ರಾ ಆದ್ರೆ ಅರ್ಜುನನ ಸೋಲು, ಅರ್ಜುನ ಸಾವೇ ಹಂಗೆ ನೋಡಿದ್ರೆ ಅಗ್ನಿ ಪ್ರವೇಶ ಬೇರೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದು ಕೃಷ್ಣನಿಗೆ ಗೊತ್ತಿರೋದ್ರಿಂದ ಆತ ಎಲ್ಲ ತಂತ್ರಗಾರಿಕೆಯನ್ನು ಉಪಯೋಗಿಸಿದಾನೆ. ಸೊ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿವರೆಗೂ ಈ ವಿಚಾರನ ನಮ್ಮ ಜೊತೆಗೆ ಶೇರ್ ಮಾಡಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ಸರ್ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು 14ನೇ ದಿನದ ಯುದ್ಧದ ಆರಂಭ. ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.